ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಜನವರಿ ತಿಂಗಳಿನ ಕರ್ಕಾಟಕ ರಾಶಿಯ ಭವಿಷ್ಯ ಹೀಗಿದೆ. ಹಿಂದಿನ ತಿಂಗಳಿನಲ್ಲಿರತಕ್ಕಂತಹ ಪ್ರಮುಖವಾದಂತಹ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಹೊಸ ವರ್ಷದಲ್ಲಿ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಹಿಂದಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಹುಡುಕುತ್ತಾ ಇದ್ರೆ ಅದು ನಿಮ್ಮೊಳಗಿನ ಹೊಸ ಉತ್ಸಾಹವನ್ನ ಮತ್ತು ಶಕ್ತಿಯನ್ನ ಇನ್ನೂ ಹೆಚ್ಚದಾಗಿ ನೀಡುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರವಾಗುವುದಿಲ್ಲ, ಆದರೆ ಸದ್ಯದ ಮಟ್ಟಕ್ಕೆ ಆ ಸಮಸ್ಯೆಗಳು ದೂರವಾಗ್ತಾ ಬರುತ್ತದೆ. ಮುಂದಿನ ತಿಂಗಳುಗಳಲ್ಲಿ ಅದು ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಹಾಗಾಗಿ ನಿಮ್ಮೊಳಗಿನ ಹೊಸ ಉತ್ಸಾಹಕ್ಕೆ ಶಕ್ತಿಯನ್ನ ನೀಡೋದಕ್ಕೆ ಹಿರಿಯರ ಮಾರ್ಗದರ್ಶನವನ್ನ ನೀವು ತೆಗೆದುಕೊಳ್ಳುವುದರಿಂದ ನಿಮಗೆ ಖಂಡಿತ ಯಶಸ್ಸು ನೀಡುತ್ತದೆ. ನಿಮ್ಮ ಸಮಸ್ಯೆಗಳು ದೂರವಾಗುವಂತೆ ತೋರದೇ ಇದ್ದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬೇಕು ಅಂತ ಹೇಳಾದ್ರೆ ಮನೆಯಲ್ಲಿ ದೇವತಾ ಆರಾಧನೆಯನ್ನ ಮಾಡಬೇಕು. ಯಾಕಂತಂದ್ರೆ ಮನೆಯಲ್ಲಿ ಸ್ವಲ್ಪ ದೇವತಾ ಆರಾಧನೆಯನ್ನ ಮಾಡುವುದರಿಂದ ಒಂದು ಪಾಸಿಟಿವ್ ಆದಂತಹ ಸಕಾರಾತ್ಮಕವಾದಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಅದರಿಂದ ನಿಮಗೆ ಸಮಸ್ಯೆಗಳು ದೂರವಾಗಿ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಟ್ಟುಸಿರು ಬಿಟ್ಟು ನೀವು ಕೆಲಸವನ್ನ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಸಕಾರಾತ್ಮಕವಾದಂತಹ ಅನುಭವ ನಿಮಗೆ ಆಗಬೇಕು ಅಂತ ಹೇಳಾದ್ರೆ ನಿಮ್ಮ ಹಿರಿಯರಾಗಿರಬಹುದು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಸಹಾಯ ಸಹಕಾರವನ್ನ ತೆಗೆದುಕೊಳ್ಳಬೇಕು. ಇನ್ನು ವಿದೇಶದಲ್ಲಿ ಯಾವುದೇ ಒಂದು ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದರೂ ಕೂಡ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅಲ್ಲಿದ್ದವರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದ ರೀತಿಯಲ್ಲಿ ಸಕಾರಾತ್ಮಕವಾದಂತಹ ಬದಲಾವಣೆಯಿಂದಾಗಿ ಅವರು ಇನ್ನೂ ಹೆಚ್ಚು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಅದರಿಂದ ಧನಾತ್ಮಕವಾದಂತಹ ಸಕ್ರಿಯವಾಗಿ ಕೆಲಸದಲ್ಲಿ ತೊಡಗಿಕೊಳ್ಳುವುದರಿಂದ ವಿಶೇಷವಾದಂತಹ ಲಾಭದಾಯಕವನ್ನ ಆರ್ಥಿಕವಾದಂತಹ ವ್ಯವಹಾರಗಳಿಗೆ ಅವರು ಇನ್ವೆಸ್ಟ್ ಮಾಡತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ವಿಶೇಷವಾದಂತಹ ಲಾಭವನ್ನ ಪಡಿತೀರಾ. ವಿದ್ಯಾರ್ಥಿಗಳು ಅವರು ಮಾಡತಕ್ಕಂಥ ವಿದ್ಯೆಯಲ್ಲಿ ಸ್ವಲ್ಪ ವೇಗದ ಅಧ್ಯಯನವನ್ನ ಮಾಡಬೇಕು, ಆಲಸ್ಯತನವನ್ನ ಬಿಡಬೇಕು. ನಾಳೆ ಮಾಡ್ತೀನಿ ಅನ್ನತಕ್ಕಂಥದ್ದನ್ನ ಇವತ್ತೇ ಅಧ್ಯಯನದಲ್ಲಿ ತೊಡಗಿಕೊಳ್ಳೋದು ಉತ್ತಮ. ಅದರಿಂದ ಅವರಿಗೆ ಒಳ್ಳೆ ರೀತಿಯಾದಂತಹ ಫಲಗಳಿದೆ. ಇನ್ನು ಅವಿವಾಹಿತರು, ರಾಹುವಿನ ಸಂಚಾರ ಸ್ವಲ್ಪ ದುರ್ಲಭವಾಗಿರೋದ್ರಿಂದ ಕೆಲವೊಮ್ಮೆ ವಿವಾಹ ಆದವರಿಗೆ ಕಿರಿಕಿರಿ ಆಗತಕ್ಕಂತಹ ಸಾಧ್ಯತೆಗಳು, ಸಣ್ಣ ಪುಟ್ಟ ವಿಷಯಕ್ಕೆ ತೊಂದರೆಗಳಾಗತಕ್ಕಂಥದ್ದು, ಆ ಕುಟುಂಬದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದೇವತಾ ಆರಾಧನೆಯನ್ನ ಮಾಡತಕ್ಕಂಥದ್ದು ಉತ್ತಮ. ಇನ್ನು ವಿವಾಹವಾಗದೇ ಇದ್ದವರಿಗೆ ಪ್ರೇಮ ವಿವಾಹವಾಗತಕ್ಕಂತಹ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರುತ್ತದೆ. ಆರೋಗ್ಯ ವಿಷಯಕ್ಕೆ ಬರುವುದಾದ್ರೆ ಆದಿವ್ಯಾಧಿ, ಯಾವುದೇ ರೀತಿಯಾದಂತಹ ಉದರ ಸಂಬಂಧಗಳಾಗಿರಬಹುದು, ಬೆನ್ನು ನೋವುಗಳಿದ್ರೂ ಕೂಡ ಅದ್ಯಾವುದನ್ನು ಕೂಡ ನಿರ್ಲಕ್ಷಿಸದೆ ನೀವು ಅದಕ್ಕೆ ಸಂಬಂಧವಾಗಿ ಸರಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ, ಸುಬ್ರಹ್ಮಣ್ಯ ಸ್ವಾಮಿಯ ಜಪವನ್ನ, ಧನ್ವಂತರಿ ಮಹಾವಿಷ್ಣುವಿನ ಜಪ ಅಥವಾ ಹೋಮವನ್ನ ಮಾಡಿಕೊಳ್ಳುವುದರಿಂದ ವಿಶೇಷವಾದಂತಹ ಲಾಭವನ್ನ ಈ ಒಂದು ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರು ಪಡಿತಾರೆ. ಅದರಿಂದ ಒಳ್ಳೆಯ ಆರೋಗ್ಯವನ್ನ ಪಡಿತಾರೆ. ನಮಸ್ಕಾರ.